ನೀರು, ಆ ನೀರನ್ನು ಹರಿಸಬೇಕಾದಂತ ಜವಾಬ್ದಾರಿ ಆಡಳಿತದ ಮೊದಲನೇ ಕೆಲಸ. ಏನು ವಿಧಾನಸಭೆ ಚರ್ಚೆ ಆಗಿದೆ, ಚಿಕ್ಕನಾಯಕನಹಳ್ಳಿ ತಾಲೂಕಿನ ಜನ ಬಹಳ ಬುದ್ಧಿವಂತರು ಅಂತ. ಹೌದು, 17 ವರ್ಷ ಕಳೆದ್ರು ಜನ ಮಾತಾಡದೇ ಇರ್ತಕ್ಕಂಥದ್ದೇ ಅತಿ ದೊಡ್ಡ ಬುದ್ಧಿವಂತಿಕೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ವಾಸ್ತವದಲ್ಲಿ 2,400 ಕೋಟಿ ಪ್ಲಸ್ 1,300 ಕೋಟಿ ಇಷ್ಟು ಹಣ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಅಭಿವೃದ್ಧಿಗೆ ನಡೀತಾ ಇದೆ. ಒಟ್ಟಾರೆ ಆಕ್ಷನ್ ಪ್ಲಾನ್ ಗಳನ್ನ ಲೆಕ್ಕ ಹಾಕಿ ನಡೀತಾ ಇರೋ ಕೆಲಸದ ಏನಿದೆ DPR ಗಳು ಅಪ್ರೂವ್ ಆಗಿರೋದು ನೋಡಿದ್ರೆ ಇನ್ನೂ 10,000 ಕೋಟಿಯಷ್ಟು ದುಡ್ಡು ಬೇಕು ಈ ತಾಲೂಕಿಗೆ. ಈಗಾಗಲೇ 2,500 ಕೋಟಿ, 2,400 ಪ್ಲಸ್ 1,200 ಕೋಟಿ ಕೆಲಸ ಏನ್ ನಡೀತಾ ಇದೆ ಅಂತ ಹೊರಟ್ರೆ ಈ ರೀತಿಯ ಕಿತ್ತೋರ್ ಕಾಂಕ್ರೀಟ್ ರಸ್ತೆ ನಡೀತಾ ಇದೆ. ಕಿತ್ತೋರ್ ಕಾಂಕ್ರೀಟ್ ರಸ್ತೆ ಇಲ್ಲಿ ಓಡಾಡಕ್ಕಾಗಲ್ಲ, ಜೈಲ್ ಇದ್ದಾವೆ, ತೋರ್ಸ್ರಿ ಅಲ್ಲ ಈ ಕಡಪ್ಪ. ಈ ರೀತಿಯ ಕಿತ್ತೋರ್ ಕಾಂಕ್ರೀಟ್ ರಸ್ತೆಗಳು, ಕಾಂಕ್ರೀಟ್ ಕಾಮಗಾರಿಗಳು, ಕಳಪೆ ಕಾಮಗಾರಿಗಳಿಗೋಸ್ಕರ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಜನರನ್ನ ಬುದ್ಧಿವಂತರು ಅಂತೇಳಿ ವಿಧಾನಸಭೆಯಲ್ಲಿ ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಅಂದ್ರೆ ವಾಸ್ತವದಲ್ಲಿ ಈ ತಾಲೂಕಿನ ಜನರನ್ನ ಶಾಶ್ವತವಾಗಿ ಬಡತನಕ್ಕೆ ತಳ್ತಕ್ಕಂತ ಕೆಲಸವನ್ನು ಸುದೀರ್ಘವಾಗಿ ಮಾಡಲಾಗಿದೆ. ಹೇಮಾವತಿ ನೀರು ಅಲೋಕೇಶನ್ ಆಗಿದೆ, ವಾಟರ್ ಅಲೋಕೇಶನ್ ಆಗಿದೆ, ಎತ್ತಿನೊಳಗ ಅಲೋಕೇಶನ್ ಆಗಿದೆ, ಭದ್ರಾ ಮೇಲ್ದಂಡೆಲ್ಲ ಅಲೋಕೇಶನ್ ಆಗಿದೆ. ನಾನೇ ಖುದ್ದಾಗಿ ಉಪಮುಖ್ಯಮಂತ್ರಿಗಳನ್ನ ಒಂದು ಲೈವ್ ಅಲ್ಲಿ ಕೇಳಿದ್ದೀನಿ, ಫ್ಲೆಕ್ಸ್ ಅಲ್ಲಿ ನೀರು ಕುಡಿಸ್ತೀರಾ ಅಂತ ಕೇಳಿದ್ದೀನಿ. ಕಳೆದ ಬಾರಿ ಅವರು ನೀರಾವರಿ ಸಚಿವರಾಗಿದ್ದಾರೆ, ಈಗಲೂ ಅವರೇ ಇದ್ದಾರೆ. ಇವತ್ತಿನ ತನಕ ಇಲ್ಲಿ ಉಸ್ತುವಾರಿ ಸಚಿವರು ಜಿ ಪರಮೇಶ್ವರ್ ಅವರು ಬಂದು ಇಲ್ಲಿ KDP ಮೀಟಿಂಗ್ ಮಾಡ್ತಾರೆ. ಎಂತ ವಿಪರ್ಯಾಸ ನೋಡ್ರಿ. ತಾಲೂಕು ಮಟ್ಟಕ್ಕೆ ಬಂದು ಒಬ್ಬ ಮಂತ್ರಿ ಬಂದು ತಾಲೂಕು ಮಟ್ಟಕ್ಕೆ ಬಂದು KDP ಮೀಟಿಂಗ್ ಮಾಡ್ತಾರೆ. ಎಲ್ಲರೂ ಅವರು ಇಲ್ಲಿಯ ತಾಲೂಕಿನ ನೀರಾವರಿ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅಂತ KDP ಕೇಳಿದ್ರೆ ಶೂನ್ಯ. ಈ ತಾಲೂಕು 17 ವರ್ಷದಿಂದ ನೀರು ಹರಿದಿಲ್ಲ. ಕರ್ನಾಟಕದಲ್ಲಿ ಕೆಲವು ತಾಲೂಕುಗಳು, 34 ತಾಲೂಕುಗಳ ಪೈಕಿ ಚಿಕ್ಕನಾಯಕನಹಳ್ಳಿ ತಾಲೂಕು ವಿಶೇಷವಾದಂತ ಭೌತಿಕವಾದಂತ ಒಂದು ವಾತಾವರಣ ಹೊಂದಿರತಕ್ಕಂತ ತಾಲೂಕು. 3 ರೀತಿಯ ಹವಾಮಾನ ಇಲ್ಲಿದೆ. ಇಡೀ ಕರ್ನಾಟಕದಲ್ಲಿ ಏನೆಲ್ಲ ಬೆಳಿಬಹುದು, ಯಾವ ರೀತಿಯ ವಾತಾವರಣ ಇದೆ ಅಂದ್ರೆ ಅದ್ರಲ್ಲಿ ಚಿಕ್ಕನಾಯಕನಹಳ್ಳಿ ಒಂದು. ತುಮಕೂರು ಜಿಲ್ಲೆನಲ್ಲಿನೇ ಅತಿ ವಿಶಿಷ್ಟವಾದಂತ ತಾಲೂಕು ಚಿಕ್ಕನಾಯಕನಹಳ್ಳಿ ತಾಲೂಕು. ನೋಡ್ರಿ, ಇಲ್ಲಿ ಮಲೆನಾಡ ಬೆಳೀತಕ್ಕಂಥದ್ದನ್ನು ಬೆಳೆಯಬಹುದು, ಬಯಲುಸೀಮೆಯಲ್ಲಿ ಬೆಳೆಯತಕ್ಕಂಥದ್ದನ್ನು ಬೆಳೆಯಬಹುದು, ಅರೆಮಲೆನಾಡಲ್ಲಿ ಬೆಳೀತಕ್ಕಂಥದ್ದು ಬೆಳೆಯಬಹುದು. ಇಂಥ ಅಭೂತಪೂರ್ವವಾದಂತ ತಾಲೂಕನ್ನ ಇವತ್ತು ಪಕ್ಕಾ ಬಯಲುಸೀಮೆ ಬರಡು ಭೂಮಿ ಮಾಡಿದ್ದಾರೆ. ತಮ್ಮ ಪಾಠದ ಸುಳಿ ಬೀಳ್ತಾ ಇದ್ದಾವೆ. ಸುಳಿ ಬೀಳ್ತಾ ಇದ್ರು ಇವರು ಈ ತರ ಜಲ್ಲೆದ್ದಾಳ ಕೆಲಸ ಮಾಡ್ತಾರೆ. 17 ವರ್ಷದಿಂದ ನೀರಾವರಿಗೆ ಆದ್ಯತೆ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಈಗ ಸತ್ಯ ಹೌದು, ಇವೆಲ್ಲ ಕಾಮಗಾರಿಗಳನ್ನ ನಿಲ್ಲಿಸಬೇಕಿಲ್ಲ. ಏನಿವರು ಸುಡ್ತಕ್ಕಂತ ಡೆವಲಪ್ಮೆಂಟ್ ಇದೆಯಲ್ಲ, ಸುಡೋ ಡೆವಲಪ್ಮೆಂಟ್, ಈ ತಾಲೂಕನ್ನು ಸುಡ್ತಾ ಇರ್ತಕ್ಕಂಥ ಅಭಿವೃದ್ಧಿ, ಅಂತ ಸುಡುವಂತ ಅಭಿವೃದ್ಧಿಯ ಕಾಮಗಾರಿಗಳನ್ನ ಜಲ್ಲೆದ್ದಾಳ ಕಿತ್ತೋಗ ಕಾಮಗಾರಿಗಳನ್ನ ನಿಲ್ಲಿಸಿ ಈಗ ಆದ್ಯತೆಯ ಮೇಲೆ ಹೇಮಾವತಿ ಕಾಮಗಾರಿ ಆಗ್ಬೇಕಾಗಿ 2 ತಿಂಗಳು ಕೆಲಸ ಮಾಡಿ ಸಾಕ್ರಿ. ಪಾಟ್ ಎಲ್ಲ ಸುಳಿದಿದ್ದೆ. ಬೋರ್ 1,500 ಅಡಿ ಒಂದು ನೀರಿಲ್ಲ. ರೈತರು ಸ್ವಯಂ ಪ್ರೇರಿತವಾಗಿ ನಿಮ್ ಜೊತೆ ಕೈ ಜೋಡಿಸ್ತಾ ಇದ್ವಿ ಬರ್ರಿ ಅಂತಂದ್ರು ಬರದೆ ಹೋದ್ರೆ ಇದು ನಿಜವಾಗೂ ಇದು ಅಭಿವೃದ್ಧಿ ಇನ್ನಲ್ಲ. ಇದನ್ನ ಅಭಿವೃದ್ಧಿ ಸಾಧ್ಯನೇ ಅಲ್ಲ. ನೋಡ್ರಿ, ಈಗ ಹೇಮಾವತಿ ಕೆಲಸ ಮಾಡಿದಕ್ಕೆ ದುಡ್ಡು ರೆಡಿ ಇದೆ, ಕಾಂಟ್ರಾಕ್ಟ್ ಅವಾರ್ಡ್ ಆಗಿದ್ದಾನೆ, ರೈತರೆಲ್ಲ ಜಾಗ ಬಿಟ್ಕೊಟ್ಟಾರೆ, ಕೆಲಸ ಮಾಡಿಸೋ ಇಚ್ಛಾಶಕ್ತಿ ಇಲ್ಲ ರೀ. ಇಲ್ಲ, ಒಂದು ನನಗನ್ನಿಸ್ತಂಗೆ ಉದ್ದೇಶಪೂರ್ವಕವಾಗಿ ಈ ಕೆಲಸನ ತಡೆ ಹಿಡಿಯಲಾಗ್ತಾ ಇದೆ ಅಂತ ನಾನು ನೇರವಾಗಿ ಹೇಳ್ತೀನಿ. ಇದು ರಾಜಕಾರಣಿಗಳೇ, ರಾಜಕೀಯ ಇಚ್ಛಾಶಕ್ತಿನೇ ಇವತ್ತು ಹೇಮಾವತಿ ಕಾಮಗಾರಿ ಕುಂಠಿತವಾಗೋದಕ್ಕೆ. ನೋಡಿ, ಎಲ್ಲ ಆರ್ಡರ್ಸ್ ಮುಗಿದೋಯ್ತು, ಯಾವುದೇ ರೀತಿ ಅಡೆತಡೆ ಇಲ್ವನಪ್ಪ. ಯಾರು ರೈತರೇ ಸ್ವಯಂ ರೈತರನ್ನ ಹೇಳೋರು, ಈಗ ಅವ್ರ ಫಾಲೋಯರ್ಸು ಇವ್ರ ಫಾಲೋಯರ್ಸು, ಇವ್ರ ಭೂಮಿ ಕೊಡಲ್ಲ ಅವ್ರ ಭೂಮಿ ಕೊಡಲ್ಲ ಅಂತ ಅವ್ರ ಮೇಲೆ ಕೆಸರು ಚಾಟ ಆಡೋರು. ವಾಸ್ತವವಾಗಿ ಹೌದಲ್ವಾ? ಈಗ ಯಾರು ಇಲ್ಲ ಅಂದಿಲ್ಲ, ಎಲ್ಲ ಸಂಪೂರ್ಣವಾಗಿ ಭೂಮಿ ಕೊಟ್ಬಿಟ್ಟಾರೆ, ಎಲ್ಲ ಕೊಟ್ಟಾರೆ. ಕಾಮಗಾರಿ ಮಾಡಕ್ ಇರೋದು 1 ತಿಂಗಳು ಸಮಯ ಇರೋದು. 1 ತಿಂಗಳು ಕೆಲಸ ಮಾಡಿದ್ರೆ ನಾನು ಹೇಳೋದಾದ್ರೆ ಇದನ್ನ ಡಿಪಾರ್ಟ್ಮೆಂಟ್ ಹೇಮಾವತಿ ಇಂಜಿನಿಯರ್ ಹೇಳ್ತಾರೆ. ನೋಡ್ರಿ, ಕರೆಕ್ಟ್ ಆಗಿ ನಾವು 1.5 ತಿಂಗಳು ಕೆಲಸ ಮಾಡಿದ್ರೆ ಚಿಕ್ಕನಾಯಕನಹಳ್ಳಿ 26 ಕೆರೆಗೆ ನೀರು ತುಂಬಿಸುವಷ್ಟು ಕೆಲಸ ಮುಂದೋಗುತ್ತೆ ಅಂತಾರೆ. ಈಗ ಈ ತಾಲೂಕು 1,500 ಅಡಿ 2,000 ಅಡಿ ಹೋಗ್ತಾ ಇದೆ. ಕರ್ನಾಟಕದಲ್ಲಿ ಆಲ್ರೆಡಿ ಒಂದು ವರದಿನೂ ಬಂದಿತ್ತು. ಕರ್ನಾಟಕದಲ್ಲಿ ಅಂತರ್ಜಲ ಕುಸಿತದಲ್ಲಿ 2ನೇ ತಾಲೂಕು ಅಂತ ಒಂದು ವರದಿನೂ ಬಂದಿತ್ತು. ಇಷ್ಟೆಲ್ಲ ಆದ್ಮೇಲೂ ಸಹ ನೀವು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಎಲ್ಲ ಅವಕಾಶಗಳಿದೆ. ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸಿದ್ರೆ ರೈತರು ಬದುಕಂತಾರೆ, ಅದು ಬಿಡ್ತಾರೆ. ಅದ್ಯಾವುದೋ ನಾವು ಸ್ಟೀಲ್ ಫ್ಯಾಕ್ಟ್ರಿ ಮಾಡ್ತೀವಿ, ನಾವು ಗಣಿಗಾರಿಕೆ ಮಾಡ್ತೀವಿ, ಕೃಷಿ ಬಿಟ್ರೆ ಅತಿ ಹೆಚ್ಚು ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂತ ಮತ್ತೊಂದು ಉದ್ಯಮ ಬೇರೆ ಯಾವುದು ಅಲ್ಲ.